बोलो ಭಾರತ್ ಮಾತಾ ಕಿ, बोलो ಭಾರತ್ ಮಾತಾ ಕಿ. ಮೊದಲನೇದಾಗಿ ದಲಿತರ ಮನೆ ದೇವರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮತ್ತು ಜಯಂತಿಯ ಶುಭಾಶಯಗಳು. ನಿಮ್ಮೆಲ್ಲರ ಮನೆ ದೇವರಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸಿ, ಭಗವಾನ ಬುದ್ಧನ ಪಾದಗಳಿಗೆ ನಮಸ್ಕರಿಸಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನೆ ಹಾಗೂ ಜಯಂತ್ಯೋತ್ಸವದ ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ, ಹಸುವಿಗೆ ಕರು ಚಂದ, ನವಿಲಿಗೆ ನರತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಓದು ಬರಹ ಅಂದರೆ ಬಹು ಚಂದ. ಈ ಕಾರ್ಯಕ್ರಮಕ್ಕೆ ನೀವು ಚಂದವೋ ಚಂದ ಎಂದು ಹೇಳುತ್ತಾ ತಮ್ಮೆಲ್ಲರ ಪ್ರೀತಿಯ ಒಪ್ಪಿಗೆ ಮೇರೆಗೆ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇದಿಕೆ ಮೇಲಿರುವ ಘನ ಅತಿಥಿಗಳಾದ ನಮ್ಮ ನೆಚ್ಚಿನ ನಾಯಕರು, ಮಾಜಿ ನಾಟಕ ಮತಕ್ಷೇತ್ರದ ಶಾಸಕರು ರಾಜು ಆಲ್ಗೂರ್ ಸಾಹೇಬರಿಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ. ಜೋರಾಗಿ ಚಪ್ಪಾಳೆ ಕಟ್ಟಬೇಕು. ಹಾಗೆ ನಮ್ಮ ಅಲಿಯಾಬಾದ ಬುದ್ಧವರ ಸಮಿತಿ ವತಿಯಿಂದ ಅವರಿಗೆ ಸನ್ಮಾನ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ಪೂಜ್ಯ ಬಂತೇಜಿ ಅವರಿಗೆ ಅಲಿಯಾಬಾದ್ ಗ್ರಾಮದ ವತಿಯಿಂದ ಈ ಸಮಾರಂಭಕ್ಕೆ ಅಲಿಯಾಬಾದ್ ಬುದ್ಧ ವಿಹಾರ ಸಮಿತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಹಾಗೂ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅತ್ಯಂತ ಗೌರವಾನ್ವಿತ ಆತ್ಮೀಯರೇ, ಇವತ್ತಿನ ದಿವಸ ನಾನು ಮೊದಲನೇದಾಗಿ ಕಿರಣ್ ಕುಮಾರ್ ಅವ್ರನ್ನ, ಅಲಿಯಾಬಾದ್ ಅವ್ರನ್ನ ನಿಮ್ಮೆಲ್ಲರ ಮುಖಾಂತರ ಅಭಿನಂದಿಸ್ತೇನೆ. ಪ್ರಥಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ, ಗೌತಮ್ ಬುದ್ಧರನ್ನ, ವಿಶ್ವಗುರು ಬಸವಣ್ಣವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಒಂದು ಅಲ್ಲಿ ಬಹು ವರ್ಷಗಳಿಂದ ಹಾಳು ಬಿದ್ದಂತ ಭೂಮಿಯಲ್ಲಿ ಅವಾಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾವಣ್ಣ ಹಕ್ಕೆ, ನಾನು ಉಪಾಧ್ಯಕ್ಷನಾಗಿ ನಮ್ಮ ಕಿರಣ ಕುಮಾರ್ ಅವರ ನೇತೃತ್ವದಲ್ಲಿ ಅಲ್ಲಿ ಅನ್ನಪ್ರಸಾದ ನಿಲಯ ಅನ್ನುವಂಥದ್ದನ್ನ ನಾವು ಉದ್ಘಾಟನೆ ಮಾಡಿದ್ದೇವೆ. ಅದು ಬಹುಶಃ ಆ ಸಂದರ್ಭದಲ್ಲಿ ಕಿರಣ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು ನಮಗೆ, ಅವಾಗಿನ ಅಧ್ಯಕ್ಷರಿಗೆ ರಾವಣ ಹಕ್ಕಿ ಅವರಿಗೂ ನಮಗ, ನಂದು ಇನ್ನೊಂದು ಕನಸಿದೆ, ಆ ಕನಸು ನನಸಾಗಬೇಕಾದ್ರೆ ತಾವೆಲ್ಲರೂ ಸಹಾಯ ಸಹಕಾರ ನೀಡಬೇಕಂತೇಳಿ ಆ ಸಂದರ್ಭದಲ್ಲಿ ಹೇಳಿದರು. ಅವಾಗ ನಾನು ಹೇಳಿದೆ, ನಾವು ಅವಾಗಿನ ಅಧ್ಯಕ್ಷರು ಹೇಳಿದೇವೆ, ನಿಮಗೆ ಸಹಾಯ ಸಹಕಾರ ನೀಡ್ತೇವೆ, ಅದನ್ನು ನೀವು ಮಾಡ್ರಿ ಅಂತ ಹೇಳಿದೇವೆ. ಅವತ್ತು ಹೇಳಿದಂತ ಮಾತು ಸತತ ಪ್ರಯತ್ನದಿಂದ, ಕಿರಣ ಕುಮಾರ್ ಅವರ ಸತತ ಪ್ರಯತ್ನದಿಂದ ಹಾಗೂ ಬುದ್ಧ ಇವರ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಇವತ್ತು ಮೂರ್ತಿ ಅನಾವರಣಗೊಂಡಿದೆ ಅನ್ನೋ ಹೇಳಿಕೆ ಸಂತೋಷವಾಗುತ್ತದೆ. ಅದಕ್ಕಾಗಿ ಅವರಿಗೆ ಮೊದಲು ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತಿ ವತಿಯಿಂದ ಕೂಡ ಅವರನ್ನ ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಫೋನ್ ಮಾಡಿ ಹೇಳೋದು, ಅವ್ರು ಏನ್ ಮಾಡ್ಬೇಕು, ಎಲ್ಲಾರು ಕಲ್ತಾರಂದ್ರೆ ಹೆಂಗ್ ಅರ್ಧಂಬರ್ಧ ಡಿಗ್ರಿ SSL ತನ ಓದೋದು, PUC ತನ ಹೋಗೋದು, BA ಅಂತ ಮುಗಿಸೋದಿಲ್ಲ. ಮುಂದೆ ಮಾಹಿತಿ ಹಕ್ಕ ಸಂಘಟನೆ ಒಂದು ಯಾವುದೋ ಒಂದು ರಾಜ್ಯ ಸಂಘಟನೆ, ಇಲ್ಲಿ ಬಿಜಾಪುರನಾಗ ಇತ್ತಿತ್ತಲಾಗಿ ಅಂತರು ರಾಜ್ಯ ಸಂಘಟನೆಗಳೇ ಒಂದು 30-40 ಆಗ್ಯಾವ ಅಧ್ಯಕ್ಷರುಗಳು. ಹೀಗಾಗಿ ಈಗ ಆಗಬಾರ್ದು. ಇಲ್ಲಿ ಯಾಕಪ್ಪ, ಕಿರಣನಂತ ಯುವಕರು ಹಳ್ಳಿಯಲ್ಲಿ ಓಣಿಯಲ್ಲಿ ತಯಾರಾಗಬೇಕು, ಆ ನಿಟ್ಟಿನಲ್ಲಿ ನಡಿಬೇಕು. ಯಾಕಂದ್ರೆ ಕಿರಣ ನಾವು ಸಣ್ಣಾಗಿರ್ಲಕ್ಕೆ ನೋಡ್ಕೊತ ಬಂದೇವೆ, ನಮ್ಮ ಓಣಿಯಲ್ಲಿ ನಮ್ಮ ಹಳೆಯನೇ. ಯಾಕಪ್ಪ ಅಂದ್ರ ಅವನು ವಿದ್ಯಾಭ್ಯಾಸ ಜೊತೆನೆ ಮನೆಯದು ಜವಾಬ್ದಾರಿ, ತಂದೆ ತಾಯಿ ಜವಾಬ್ದಾರಿಯನ್ನು ಅಳವಡಿಸ್ಕೊಂಡು ಪತ್ರಕರ್ತನಾಗಿ ಮತ್ತು ಸಮಾಜದಲ್ಲಿ ಎಲ್ಲರೂ ಅನ್ಯೋನ್ಯತೆಯಾಗಿ ಇದ್ದಂತ ವ್ಯಕ್ತಿ. ಅದೇ ನಿಟ್ಟಿನಲ್ಲಿ ಎಲ್ಲ ಊರಲ್ಲಿ ಕೇರಿಯಲ್ಲಿ ಆಗಬೇಕಂತ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ನಮ್ಮ ಅಲಿಯಾಬಾದ ಹಳ್ಳಿಯಲ್ಲಿ ಸುತ್ತ ಬಂದು ತಲುಪಿ ಈ ಒಂದು ನಮ್ಮ ಅಲಿಯಾಬಾದ ಗ್ರಾಮದಲ್ಲಿ ಈ ಒಂದು ಅಂಬೇಡ್ಕರ್ ಭವನ ಆಗಿತ್ತು. ಮತ್ತು ಇದಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ನಮ್ಮ ಮಿತ್ರರಾದಂತಹ ಕಿರಣ್ ಕುಮಾರ್ ಅಲಿಯಾಬಾದ್ ಇವರ ಒಂದು ದೂರದೃಷ್ಟಿ, ಇವರು ಮುಂದೆ ಗುರಿ ಹಿಂದೆ ಗುರು ಇರುವ ಎಂಬ ಒಂದು ವಾಡಿಕೆಯಂತೆ ಆ ಒಂದು ಗುರಿಯನ್ನು ಇಟ್ಟುಕೊಂಡು ತನ್ನ ತಾಯಿಯವರ ಈ ಒಂದು ಗ್ರಾಮ ಪಂಚಾಯತಿ ಅವಧಿಯಲ್ಲಿ
ತನ್ನ ಕನಸು ಇವತ್ತು ನನಸಾಗಿ ಮಾಡಿ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಒಂದು ಮೂರ್ತಿ ನಮ್ಮ ಈ ಒಂದು ಲೋಕಕ್ಕೆ ಅರ್ಪಿಸಿದ್ದಾರೆ. ಆ ಮಹಾನುಭಾವರಿಗೆ ಸಹಿತ ನಾ ಈ ವೇದಿಕೆ ಪರವಾಗಿ ತುಂಬ ಧನ್ಯವಾದಗಳನ್ನು ಇವತ್ತಿನ ದಿವಸ ನಾನು ಹೇಳುತ್ತೇನೆ. ಪ್ರತಿಯೊಂದು ಮನೆಯಲ್ಲಿ ಒಬ್ಬರಾದರೂ ಕಲೀಲೇಬೇಕು. ಒಬ್ಬ ಶಿಕ್ಷಣವಂತರಾದರೆ ಇವತ್ತು ಅನಾವರಣಗೊಂಡಂತಹ ಮೂರ್ತಿಗೆ ಒಂದು ಬೆಲೆ ಬರುತ್ತೆ. ಕಿರಣ್ ಕುಮಾರ್ ಅವರು ಪಟ್ಟಂತ ಶ್ರಮಕ್ಕೆ ಒಂದು ಬೆಲೆ ಬರುತ್ತೆ ಅಂತ ಹೇಳ್ತಾ, ಈ ಮುಂಬರುವ ದಿನಮಾನಗಳಲ್ಲಿ ನಾವೆಲ್ಲರೂ ಗ್ರಾಮದಲ್ಲಿದ್ದಂಥ ಎಲ್ಲರೊಂದಿಗೆ ಸೌಹಾರ್ದಯುತವಾಗಿ ಭಾತೃತ್ವದಿಂದ ನಾವೆಲ್ಲ ಅಣ್ಣ ತಮ್ಮಂದಿರಿಂದ ನಡ್ಕೊಂಡು ಬಾಬಾ ಸಾಹೇಬರ ಅನುಯಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ಲರನ್ನು ನಮ್ಮ ಹಿರಿಯ ನಾಯಕರುಗಳನ್ನ ಎಲ್ಲ ಗೌರವಿತ ಊರಿನಲ್ಲಿದ್ದಂಥ ಎಲ್ಲ ಹಿರಿಯರನ್ನ ಗೌರವಿಸ್ತಾ ಬದುಕನ್ನ ಹಸನಾಗಿಗೊಳಿಸ್ಕೊಂಡು ನಾವು ಶಿಕ್ಷಣವಂತರಾಗಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು. ಅಂಬೇಡ್ಕರ್ ಅವರ ಮೂರ್ತಿಗೆ ಪ್ರೊಫೆಸರ್ ರಾಜು ಆಲ್ಗೂರ್ ಸಾಹೇಬರು ಮಾಲಾರ್ಪಣೆಯನ್ನ ಮಾಡಿದ್ದಾರೆ.